ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮಗೆ ನಾನು ಇಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಸ್ನ್ಯಾಪ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೇನೆ. ನೀವು ಇನ್ನು ಈ ಒಂದು ಸ್ನ್ಯಾಪ್ ಐಡಿಯನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಹೇಗೆ ನೀವು ಇಲ್ಲಿ ತುಂಬ ಈಸಿಯಾಗಿ ಈ ಒಂದು ಐಡಿಯನ್ನು ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ತೇನೆ. ಮೊದಲಿಗೆ ನೀವು ಈ ಒಂದು ಸ್ನ್ಯಾಪನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದವಾಗ ನಿಮ್ಮದು ಐ ಡಿ ಕ್ರಿಯೇಟ್ ಆಗಿದ್ದರೆ ಇಲ್ಲಿ ನೀವು ಐ ಡಿಯನ್ನು ಮತ್ತು ಪಾಸ್ವರ್ಡನ್ನು ಕೂಡ ಎಂಟರ್ ಮಾಡ್ಕೊಳ್ಬೋದು. ಅಥವಾ ಕ್ರಿಯೇಟ್ ಆಗಿಲ್ಲ ಅಂದರೆ ನೀವು ಇಲ್ಲಿ ಸ್ನ್ಯಾಪ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ತೋರಿಸ್ತೀನಿ. ಅಥವಾ ನೀವಿನ್ನೂ ಸ್ನ್ಯಾಪ್ ಐ ಡಿಯನ್ನೇ ಕ್ರಿಯೇಟ್ ಮಾಡಿಲ್ಲ, ಹೊಸದಾಗಿ ಸ್ನ್ಯಾಪ್ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕಂತಿದ್ರೆ ಅದನ್ನು ಕೂಡ ನೀವು ಹೀಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಮೊದಲೇ ಇಮೇಲ್ನ ಐ ಡಿಯಿಂದಲೂ ಕೂಡ ಲಾಗಿನ್ ಆಗ್ಬೋದು ಅಥವಾ ಮೊಬೈಲ್ ನಂಬರನ್ನು ಕೂಡ ಎಂಟರ್ ಮಾಡ್ಬೋದು. ನಾನು ಇಲ್ಲಿ ಇಮೇಲ್ ಐ ಡಿಯಿಂದ ಲಾಗಿನ್ ಆಗ್ತೀನಿ. ನಂದು ಇಲ್ಲಿ ಸುಮಾರು ಇಮೇಲ್ ಐ ಡಿ ಇದೆ. ಅದರಲ್ಲಿ ನಾನು ಇಲ್ಲಿ ಒಂದು ಇಮೇಲ್ ಐ ಡಿಯನ್ನು ಎಂಟರ್ ಮಾಡ್ತೇನೆ. ಈ ಒಂದು ಇಮೇಲ್ ಐ ಡಿಯನ್ನು ಎಂಟರ್ ಮಾಡ್ತೀನಿ ನಾನು. ಇಲ್ಲಿ ನೋಡಿ, ನಿಮ್ಮದು ಯಾವ ಒಂದು ಇಮೇಲ್ ಐ ಡಿ ನೀವು ಇಂದ ಅಕೌಂಟ್ ಕ್ರಿಯೇಟ್ ಮಾಡಬೇಕಂತ ಇರ್ತಾರೆ ನೋಡಿ, ಆ ಒಂದು ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಸೆಲೆಕ್ಟ್ ಮಾಡಿದಾಗ ಅಗ್ರಿ ಆ್ಯಂಡ್ ಶೇರ್ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಈ ಒಂದು ಆ್ಯಪ್ಗೆ ಪಾಸ್ವರ್ಡ್ ಇಟ್ಟಿದ್ದೇನೆ, ಹಾಗಾಗಿ ಇದು ಪದೇ ಪದೇ ಕೇಳುತ್ತೆ. ಇಲ್ಲಿ ಸೈನ್ ಅಪ್ ಅಂತ ಕಾಣಿಸ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಕೂಡ ಎಲ್ಲವನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಬರ್ತ್ಡೇ ಯಾವಾಗ ಅಂತ ಕೇಳುತ್ತಿದೆ, ಬರ್ತ್ಡೇ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಇಲ್ಲಿ ನಾನು ನನ್ನ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ತೇನೆ. ಇಲ್ಲಿ ನೀವು ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ನಂತರ ಆ್ಯಡ್ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂತರ ನಿಮ್ಮ ಐ ಡಿ ಕಾಣಿಸುತ್ತೆ. ಇವಾಗ ನೀವು ಸ್ನ್ಯಾಪ್ ಕ್ರಿಯೇಟ್ ಮಾಡುವಂಥ ಐ ಡಿ, ಈ ಒಂದು ಐ ಡಿಯಲ್ಲಿ ನಿಮ್ಮ ಸ್ನ್ಯಾಪ್ ಕ್ರಿಯೇಟ್ ಆಗುತ್ತೆ. ನೀವು ಬೇಡ ಅಂದರೆ ಚೇಂಜ್ ಕೂಡ ಮಾಡ್ಕೊಳ್ಬೋದು. ಚೇಂಜ್ ಯೂಸರ್ ನೇಮ್ ಅಂತ ಕಾಣಿಸ್ತಾ ಇದೆ. ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತೇನೆ. ಇದಾದ ನಂತರ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡಲಿಕ್ಕೆ ಕೇಳುತ್ತೆ. ಈ ಒಂದು ಐ ಡಿಯನ್ನು ನೀವು ಬೇರೆ ಮೊಬೈಲ್ನಲ್ಲಿ ಲಾಗಿನ್ ಮಾಡೋದಾದರೆ ಅಥವಾ ನಂತರ ನೀವು ಇದೇ ಒಂದು ಮೊಬೈಲ್ನಲ್ಲಿ ಇನ್ನೊಮ್ಮೆ ಲಾಗಿನ್ ಮಾಡೋದಾದ್ರೆ ನಿಮಗೆ ಈ ಒಂದು ಪಾಸ್ವರ್ಡ್ ಬೇಕಾಗುತ್ತೆ. ನೀವು ನೆನಪಿರುವಂಥ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿ. ಇಲ್ಲಿ ನಾನು ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿದ್ದೇನೆ. ಇಲ್ಲಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಮೊಬೈಲ್ ನಂಬರ್ ಕೂಡ ಕೇಳುತ್ತೆ, ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತೆ ಮೊಬೈಲ್ ನಂಬರು. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೀವು ಎಂಟರ್ ಮಾಡಿದಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಅದು ನಿಮ್ಮ ಮೊಬೈಲಲ್ಲಿ ಇದ್ದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಎಂಟರ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ಇಲ್ಲ ಅಂದರೆ ನೀವು ಅದನ್ನು ಬೇರೆ ಮೊಬೈಲ್ಗೆ ಬರುತ್ತೆ ಆ ಒಂದು ಒ ಟಿ ಪಿ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟಲ್ಲಿರುವಂಥ ಎಲ್ಲ ಫ್ರೆಂಡ್ಸ್ ಲಿಸ್ಟ್ ಕೂಡ ಇಲ್ಲಿ ತೋರಿಸುತ್ತೆ. ನಿಮ್ಮ ಕಾಂಟ್ಯಾಕ್ಟಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಊರಿನವರ ಎಲ್ಲ ಇಲ್ಲಿ ಸ್ನ್ಯಾಪ್ ಐ ಡಿ ಕೂಡ ತೋರಿಸುತ್ತೆ. ನಿಮಗೆ ಇದರಲ್ಲಿ ಯಾರಾದ್ರು ಗೊತ್ತಿದ್ದರೆ ಅವರ ಒಂದು ಫ್ರೆಂಡನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಯಾರ್ಯಾರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಕಂತಿರ್ತೀವಿ ನೋಡಿ, ಅವರೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಆ್ಯಡ್ ಫ್ರೆಂಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೋಟೋವನ್ನು ವೆರಿಫೈ ಮಾಡಲಿಕ್ಕೆ ಕೇಳುತ್ತೆ. ಇದನ್ನು ಸ್ಕಿಪ್ ಮಾಡ್ತೇನೆ ನಾನು ಇವಾಗ ಇಲ್ಲಿ ನಮ್ಮ ಸ್ನ್ಯಾಪ್ ಐ ಡಿ ರೆಡಿಯಾಗಿದೆ. ಇನ್ನು ನಿಮಗೆ ಇನ್ನು ಇಲ್ಲಿ ಫ್ರೆಂಡನ್ನು ಆ್ಯಡ್ ಮಾಡಲಿಕ್ಕೆ ಇನ್ನೂ ಕೂಡ ಕೇಳುತ್ತೆ. ಮತ್ತು ಯಾರಿಗಾರು ನೀವು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಕಂತಿದ್ರೆ ಅವರು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೀವು. ಇದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ, ಸ್ನ್ಯಾಪ್ ಅಕೌಂಟನ್ನು ಕ್ರಿಯೇಟ್ ಮಾಡುವುದರ ಬಗ್ಗೆ.
ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.